ನಮಸ್ತೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನಾನು ಈಗ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಆಗಿ ಶೇಂಗಾ ಬೀಜ. ನಾನಿಲ್ಲಿ ಶೇಂಗಾ ಬೀಜನ ಹುರ್ಕೊಂಡಿದ್ದೀನಿ. ಅದೇ ಥರ 2 ಕಪ್ಪು ಶೇಂಗಾ ಬೀಜ ತೊಗೊಂಡಿದ್ದೀನಿ. ನೋಡಿ, ಕ್ಲೀನಾಗಿ ಹುರಿದಾಯ್ತು. ಅದೇ ಥರ ಎಳ್ಳು ನಾನು 1.5 ಕಪ್ ತೊಗೊಂಡಿದ್ದೀನಿ. 1.5 ಕಪ್ ಎಳ್ಳನ್ನು ಚೆನ್ನಾಗಿ ನಾನೀಗ ಹುರಿತಾಯಿದ್ದೀನಿ. ಅದೇ ಥರ ನಾನು ಈಗ ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ನಾನು 2 ಕಪ್ಪು ಹಾಕ್ತಾಯಿದ್ದೀನಿ. ಈ 2 ಕಪ್ಪನ್ನು ಕ್ಲೀನಾಗಿ ಬೆಲ್ಲನ ನೀವು ಕುಟ್ಕೋಬೋದು, ಇಲ್ಲ ಒಂದು ಚಾಕುವಿಂದ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊತ ಬಂದರೆ ಈ ಥರ ಕ್ಲೀನಾಗಿ ಆಗುತ್ತೆ. ಕೊಬ್ಬರಿನೂ ಅಷ್ಟೇ, ನಾನು ಕ್ಲೀನಾಗಿ ತೆಳ್ಳದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ಬರೆಲ್ಲ ದುಂಡು ಕಟ್ ಮಾಡ್ಕೊಳ್ತಾರೆ, ಅದು ಜಗಿಬೇಕಾಗುತ್ತೆ. ಈ ಥರ ಸ್ಲೈಸಾಗಿ ತೆಳ್ಳಗೆ ಕಟ್ ಮಾಡ್ಕೊಳೋದ್ರಿಂದ ಕ್ಲೀನಾಗಿ ಬರುತ್ತೆ ಎಳ್ಳು ಬೆಲ್ಲ ಅಂತ. ಇದೆಲ್ಲ ಮಿಕ್ಸ್ ಮಾಡಿದ್ರೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ಇದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಕಾಣಬೇಕು, ಆಮೇಲೆ ಮಕ್ಕಳಿಗೂ ಇಷ್ಟ ಆಗಬೇಕು ಅಂತಂದರೆ ಈ ಥರ ಅಂಗಡೀಲಿ ನಿಮಗೆ ಪಪ್ಪರ್ಮೆಂಟ್ ಸಿಗುತ್ತೆ. ಅದನ್ನು ನೀವು ಅಂಗಡಿಯಿಂದ ತಂದುಬಿಟ್ಟು ಈ ಥರ ನಿಮಗೆ ಎಷ್ಟು ಬೇಕೋ ಅದನ್ನು ಕ್ವಾಂಟಿಟಿ ಅಂತ ಹೇಳೋಕ್ಕಾಗಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ತೋರಿಸಿರೋ ಥರ ಈ ಥರ ಕಲರ್ದು ಆಮೇಲೆ ವೈಟಿಂದು 2 ತಂದುಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಇಷ್ಟು ನಿಮಗೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ಈ ಎಳ್ಳು ಬೆಲ್ಲಕ್ಕೆ ನೀವು ವೈಟಾಗಿ ಕಾಣುತ್ತೆ, ಅದಕ್ಕೆ ಏನು ಆ್ಯಡ್ ಮಾಡಿರ್ತೀವಿ ಅಂತಂದರೆ ಸಕ್ಕರೆ ಪೌಡರು. ಈ ಸಕ್ಕರೆ ಪುಡಿನ ನೀವು ಈ ಥರ ಆ್ಯಡ್ ಮಾಡಿದ್ರೆ ನಿಮಗೆ ವೈಟ್ ಕಲರಿಂದ ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ಈ ಎಳ್ಳು ಬೆಲ್ಲ ಮತ್ತು ನಿಮಗೆ ಈ ಥರ ಬೇಕು ಅಂದರೆ ಸಕ್ಕರೆ ಪೌಡ್ರ್ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ನಾರ್ಮಲಾಗೆ ಎಳ್ಳು ಬೆಲ್ಲನ ನೀವು ಕೊಡ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.